ಭಾರೀ ಮಳೆ ಗಾಳಿಗೆ ಬಾಗಲಕೋಟೆಯ ಬೀಳಗಿ ರೈತರು ಕಂಗಾಲಾಗಿದ್ದಾರೆ. 200ಕ್ಕೂ ಅಧಿಕ ಎಕರೆಯಲ್ಲಿ ಬೆಳೆದಿದ್ದ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ನಾಶವಾಗಿರುವಂತದ್ದು. ಭಾರೀ ಮಳೆ ಗಾಳಿಗೆ ಬಾಗಲಕೋಟೆಯ ರೈತರು ತತ್ತರಗೊಂಡಿದ್ದಾರೆ. 200ಕ್ಕೂ ಅಧಿಕ ಬೆಳೆ ನಾಶವಾಗಿರುವಂತದ್ದು. ಮಳೆ ಗಾಳಿ ರಭಸಕ್ಕೆ ನೆಲ ಕಚ್ಚಿದೆ ಎಕರೆಗಟ್ಟಲೆ ಕಬ್ಬಿನ ಬೆಳೆ. ಕಬ್ಬು ಮರಳಿ ಚಿಗುರದ ಕಾರಣ ಟ್ರ್ಯಾಕ್ಟರ್ ಮೂಲಕ ಬೆಳೆಯನ್ನ ನಾಶ ಮಾಡಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಬೆಳೆ ಹಾನಿ ಸಂಕಟವನ್ನ ಹಂಚಿಕೊಂಡಿದ್ದಾರೆ ರೈತರು. ಮಳೆಯಿಂದಾಗಿ ಕಬ್ಬು ಚಿಗುರಲಿಲ್ಲ. ಇದರಿಂದ ಬೇಸರಗೊಂಡಂತಹ ರೈತ ಟ್ರ್ಯಾಕ್ಟರ್ ಮುಖಾಂತರ ನಾಶ ಮಾಡಿರುವಂತದ್ದು ಕಬ್ಬನ್ನ. ಇದರಿಂದ ಲಕ್ಷಾಂತರ ರೂಪಾಯಿಯ ನಷ್ಟವೂ ಕೂಡ ಆಗಿದೆ. ಏನು ಮುಂಗಾರು ಪೂರ್ವ ಮಳೆ ಆಗ್ತಾ ಇದೆ ರಾಜ್ಯದೆಲ್ಲೆಡೆ. ಇದರಿಂದಾಗಿ ರೈತರು ಸಂಕಷ್ಟವನ್ನ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸುವರ್ಣ ನ್ಯೂಸ್ ಜೊತೆ ಬೆಳೆ ಹಾನಿ ಸಂಕಟವನ್ನ ಇಲ್ಲೊಬ್ಬ ರೈತ ಹಂಚಿಕೊಂಡಿದ್ದಾರೆ. ಎಕರೆಗಟ್ಟಲೆ ಕಬ್ಬನ್ನ ಬೆಳೆದಿದ್ರು, ಚಿಗುರದ ಕಾರಣ ಈ ರೀತಿ ನಾಶ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಆಲಿಕಲ್ ಮಳೆ ಮತ್ತು ಅತ್ಯಂತ ವೇಗವಾಗಿ ಬಂದಿರ್ತ ಬಿರುಗಾಳಿಗೆ ನಾವು ಬೆಳೆದಿರ್ತಕ್ಕಂಥ ಕಬ್ಬು ಸತ್ಯನಾಶಕ್ಕೆ ಹೋಗೈತಿ. ಸುಮಾರು ಒಂದು 12-13 ತಿಂಗಳ ಬೆಳೆ ಕಬ್ಬು ಬೆಳೆದೆವು, ಏನೂ ಉಳಿದಿಲ್ಲ. ಸುಮಾರು 2-3 ಗಣಿಕೆ ಆಗಬೇಕಂದ್ರೆ ನಾವು 5-6 ತಿಂಗಳುಗಳು ಕಾಲ ಹಗಲ ರಾತ್ರಿ ನೋಡ್ಲಾರ್ದ ಯಾವಾಗ ಕರೆಂಟ್ ಬರ್ತಾವ ಅವಾಗ ಹೊಲಕ್ಕೆ ಬಂದ ನೀರು ಹಾಸಿ ಬೆಳೆ ತೆಗೆದು ಕಬ್ಬು ಗೊಬ್ಬರ ಹಾಕಿ, ದುಬಾರಿ ಗೊಬ್ಬರ ಐತಿ, ಗೊಬ್ಬರ ತೊಗೊಂಡು ಆಳುಗಳು ಸಿಗವಲ್ಗ್ಯಾವು. ಇಷ್ಟೆಲ್ಲ ಕಷ್ಟಪಟ್ಟು ಕಬ್ಬು ಬೆಳೆಸೀವಿ. ಇವತ್ತು ಅಚಾನಕ್ಕಾಗಿ ಬಂದಿರತಕ್ಕಂಥ ಈ ಬಿರುಗಾಳಿ ಆಲಿಕಲ್ ಮಳೆಗೆ ನಮ್ಮ ಬೆಳೆ ಸಂಪೂರ್ಣವಾಗಿ ಮುರಿದು ಹೋಗೈತಿ. ಇದು ಹೆಂಗಾಗೈತೆ ಅಂದ್ರೆ ಒಂದು 2-3-4 ಗಣಿಕೆ ಕಬ್ಬು ಬೆಳೆದೈತಿ. ಆ ಬೆಳೆದ ಕಬ್ಬಿನಿಗೆ ಮ್ಯಾಗ ತುದಿಗೆ ಅಂತ ಸ್ವಾಗಿ ಹಿಡ್ಕೊಂಡು ಕಬ್ಬು ಮುರಿದು ಬಿಟ್ಟೈತಿ. ಈಗ ಹೆಂಗಾಗೈತೆ ಅಂದ್ರೆ ನಮ್ಮ ಪರಿಸ್ಥಿತಿ ಅತಂತ್ರೊಳಗೆ ಸಿಕ್ಕೊಂಡ್ಬಿಟ್ಟಿವಿ. ಅದನ್ನು ಕಡ ತೆಗಿಬೇಕಂದ್ರೆ ಅತಿ ಹೆಚ್ಚು ಖರ್ಚೈತಿ. ವಾಪಸ್ ಬೆಳೆಸ್ಬೇಕಂದ್ರೆ ಕಬ್ಬು ಬೆಳೆಯಂಗಿಲ್ಲ, ಕಬ್ಬೂ ಆಗಂಗಿಲ್ಲ. ಲ್ಯಾಕಾಗಿ ಅದು ಸ್ವಾಗಿಯಾಗಿ ಕೂತ್ ಬಿಡ್ತೈತಿ ರೀ. ಮುಂದೊಂದು ದಿವಸ ಕಬ್ಬು ಕಟಾವು ಮಾಡ್ಸೋಕ್ಕೂ ಬರೋಂಥ ಪರಿಸ್ಥಿತಿ ಒಳಗೆ ನಾವು ರೈತರು ಸಿಕ್ಕೊಂಡೆವು. ಈಗ ಯಾವ ರೀತಿಯಾಗೈತೆ, ಈಗ ಈ ಹಿಂದೆ ಅಕಾಲಿಕ ಮಳೆಗೆ ಭಾರಿ ಪ್ರಮಾಣದ ಗಾಳಿ ಬಿಟ್ಟೈತಿ. ಮಳೆ ಏನು ಕಡಿಮೆ ಆಗೈತಿ, ಗಾಳಿ ಬಿಟ್ಟೈತಿ. ಗಾಳಿ ಲಾಸಕ್ಕೆ ನಾವು ತಹಸೀಲ್ದಾರ್ ಅವ್ರನ್ನ ಒಂದು ನ್ಯೂಸ್ ಮುಟ್ಟಿಸಿದಾಗ ಅವರು ಜಂಟಿ ಸಮೀಕ್ಷೆ ಮಾಡಿದರು. ಜಂಟಿ ಸಮೀಕ್ಷೆ ಪ್ರಕಾರ ನನ್ನ ಪ್ರಕಾರ ಒಂದು 200 ಎಕರೆ ಲಾಸ್ ಆಗೈತೆ ರೀ. ಈಗ 200 ಎಕರೆ ಕಬ್ಬು ಸಂಪೂರ್ಣ ಲಾಸ್ ಆಗೈತೆ. 6 ತಿಂಗಳ ಬೆಳೆಸಿದಂಥ ಕಬ್ಬು ಪೂರ್ತಿ ನೆಲಸಮ ಚಂಡಿ ಮುರಿದ ಕೆಸಿಂದ ಲಾಸ್ ಆಗೈತಿ. ಈಗ ಲಾಸ್ ಪೂರ್ತಿ ಗಳೆ ಹೊಡೆದ ಕೆಸಿಂದ ಇದು ಮಾಡ್ಬೇಕು, ಅವ್ನು ಗಳೆ ಮಾಡಬೇಕು. ಈಗ ಬಣವಿಗಳ ಕೆತ್ಕೊಂಡು ಕೆಸಿಂದ ಹೋಗ್ಯಾವು. ಮತ್ತು ಇಲ್ಲಿ ಸದ್ಯಕ್ಕೆ ಲೈಟ್ ಕಂಬಗಳು ಬಿದ್ದ ಕೆಸಿಂದ ತಕ್ಷಣ ಎಲ್ಲ ಹೊಲಗಳೊಳಗಿದ್ದಂಥ ದನಕರುಗಳಿಗೆ ನೀರಿಲ್ಲ, ಏನಿಲ್ಲ. ಎಲ್ಲ ಇಲ್ಲಿ ನೋಡಿದ್ರೆ ತುಂಬ ಹಾನಿ ಉಂಟಾಗೈತಿ. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ತತ್ಕ್ಷಣ ಇದಕ್ಕೆ ಒಂದು ಜಂಟಿ ಸಮೀಕ್ಷೆ ಮಾಡಿಕೆಸಿಂದ ಲಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು. ಮತ್ತು ಸರ್ಕಾರಕ್ಕೂ ನಾವು ಆಗ್ರಹ ಮಾಡ್ತೇವೆ. ಯಾಕಂದರೆ ಹಿಂದೆ ನಮಗೆ ಉಳ್ಳಾಗಡ್ಡಿ ಲಾಸ್ ಆಗೈತಿ ಮತ್ತು ಈಗ ಕಬ್ಬು ಲಾಸ್ ಆಗೈತಿ. ಸರ್ಕಾರ ಸಂಪೂರ್ಣ ರೈತರ ಸಾಲವನ್ನು ಮನ್ನಾ ಮಾಡ್ಬೇಕಂತ ಹೇಳ್ಕೆಸಿಂದ ಆಗ್ರಹ ಮಾಡ್ತೇವೆ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.